ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡುವಂಥ ಕೆಲಸವನ್ನು ತವರು ಜಿಲ್ಲೆನಲ್ಲಿ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅಷ್ಟೇ ನನ್ನ ಆಕ್ರೋಶ. ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು, ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಸ್ಟೇ ಆಗಲಿ ರೀ, ಯಾವ ಕ್ಯಾಸ್ಟ್ ಬೇಸಿಸ್ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ ಮಾಡಬೇಕು. 5 ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ರು ಏನು ಕೊಟ್ಟರು? ಏನು 5 ರೂಪಾಯಿ ಕೊಟ್ರ? ಜಾತಿನೇ ತಲೆಗೆ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ನಾವು ಎಲ್ಲಿ ಮಾತಾಡೋಣ, ಎಲ್ಲಿ ಕೇಳೋಣ, ಯಾರ ಹತ್ರ ಹೇಳೋಣ? ಇದು ಮೈಸೂರು ನಗರದ ಜನತೆಯ ದುರಂತನ, ಇದು ಇಲ್ಲ ನಮ್ಮ ಕರ್ಮನ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳ ಕ್ಷೇತ್ರ ಇದು. ಮುಖ್ಯಮಂತ್ರಿಗಳಿಗೆ ಎಷ್ಟರಿ ಅವಮಾನ ಮಾಡ್ತಿರ್ರಿ ಮೈಸೂರವರು? ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಸಿದ್ದರಾಮಯ್ಯನಂತವರು ಮುಖ್ಯಮಂತ್ರಿ ಇನ್ನೆಲ್ಲರೂ ದೇಶದಲ್ಲಿ ಹುಡ್ತಾರೆ ಅಂದ್ರೆ ತಿರ್ಗಾ ಅಷ್ಟು ಕ್ಲೀನ್ ಹ್ಯಾಂಡೆಡ್ ಪರ್ಸನ್. ಅವ್ರ ತವರು ಜಿಲ್ಲೆನಲ್ಲಿ ನನ್ನ ಸೋಲಿಸಿರೋದು ಬಿಟ್ಬಿಡಿ ಸ್ವಾಮಿ, ಬಿಟ್ಟಾಕ್ಬಿಡಿ, ಸೋಲಿಸಿ ನಮ್ಮನ್ನು ಇನ್ನೂ 10 ಸರಿ ಪರವಾಗಿಲ್ಲ. ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಿಬಿಟ್ರೆ ಯಾರು ಕೇಳೋದು? ಇದನ್ನ ಯಾರು ಕೇಳ್ತಾರೆ? ತಪ್ಪೇನು ಮಾಡಿದಾರ್ರಿ ಸಿದ್ದರಾಮಯ್ಯ ಸಾಹೇಬರು? ಅವ್ರು ಕೇಳೋಕ್ಕಾಗದೇ ಇರ್ಬೋದು, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಾವು ವರ್ಡಿಕ್ಟ್ನ. ಇಷ್ಟೊಂದು ಐ ಆಮ್ ಸಾರಿ ಟು ಸೇ ಸ್ಯಾಡಿಸ್ಟಿಕ್ ನೇಚರ್ ಇದ್ಬಿಟ್ರೆ ಹೆಂಗೆ ಇದು ಅಂತ. ಗ್ಯಾರಂಟಿ ಬೆನಿಫಿಟ್ ಅಲ್ಲ, ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟ್ಟನ್ನು ತಗೊಂಡು BJPಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಏನು ಅವ್ರು ಹೇಳ್ತಾ ಇದ್ರು, ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ. ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಏನು ನಾವು ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ, ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು 2,000 ರೂಪಾಯಿ, ಇವೆಲ್ಲ ಅಪ್ಪರ್ ಕಮ್ಯುನಿಟಿಯವ್ರಿಗೆ ಜಾಸ್ತಿ ಸಿಗ್ತಾ ಇದೆ. 70% ಆಫ್ ದಿಸ್ ಬೆನಿಫಿಟ್ ಇಸ್ ಬೀನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ. ಸೊ BJPಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮ್ಯ ಅಪರಾಧ ಮಾಡ್ತಾ ಇದ್ದೀರಿ. ಅವರು ಜನಗಳಿಗೆ ಇಷ್ಟ ಆಯಿತು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾರೆ ಅದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಾಣ್ತಾ ಇದೆ. ಅಂದರೆ ಅವರು ಅಲ್ಲ, ಅದನ್ನೇ ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀವಿ, ದಯಮಾಡಿ ಯು ಹ್ಯಾವ್ ಟು ರೀಲುಕ್ ಇನ್ ಟು ದಿಸ್. ಬಿಕಾಸ್ ಪೀಪಲ್ ಹ್ಯಾವ್ ಮ್ಯಾಂಡೇಟೆಡ್, ಗಿವನ್ ಮ್ಯಾಂಡೇಟ್ ಅಗೇನ್ಸ್ಟ್ ದಟ್. BJPಯವರು ಏನು ಹೇಳಿದ್ರು ಅದು ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅಂದರೆ BJPಯವರು ಹೇಳ್ತಾ ಇದ್ದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಂಬೇರಿ ಮಾಡ್ತಾ ಇದ್ದೀರಿ ಅಂತ. ಸೊ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಹೇಳುವಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದೆ. ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು? ಅವ್ರೇನು ಹೇಳ್ತಿದ್ರು, ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ, ಯಾರು BJPಯವರು ಹೇಳ್ತಾ ಇದ್ರು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ. ಹೌದು, ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದ್ದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ. ಸೊ ಅದರಿಂದ ಐ ಥಿಂಕ್ ವಿ